ಲೇಡೀಸ್ ಅಂಡ್ ಜೆಂಟಲ್ಮನ್, ಲೋಕಸಭೆಯಲ್ಲಿ ಅಮಿತ್ ಶಾ ಅಬ್ಬರ. ನಕ್ಸಲಿಸಂ ಅನ್ನುವಂತಹದ್ದು ಕಾಂಗ್ರೆಸ್ ಕೊಟ್ಟ ಶಾಪ. ಕೆಂಪು ಉಗ್ರರ ಪತನಕ್ಕೆ ಮುಹೂರ್ತ ಫಿಕ್ಸ್ ಮಾಡ್ತಾ ಮೋದಿ ಸರ್ಕಾರ. ಇದು ಸ್ಪೆಷಲ್ ರಿಪೋರ್ಟ್. ನಾನು ನಿಶ್ಚಿತ. ಭಾರತದ ಆಂತರಿಕ ಭದ್ರತೆಗೆ ಸವಾಲಾಗಿದ್ದ ನಕ್ಸಲಿಸಂ ವಿರುದ್ಧ ಕೇಂದ್ರ ಸರ್ಕಾರ ಈಗ ನಿರ್ಣಾಯಕ ಯುದ್ಧವನ್ನ ಘೋಷಣೆ ಮಾಡಿದೆ. ಸೋಮವಾರ ಲೋಕಸಭೆಯಲ್ಲಿ ನಕ್ಸಲಿಸಂ ವಿರುದ್ಧದ ಭಾರತದ ನಿರ್ಣಾಯಕ ಹೋರಾಟ ಅನ್ನುವಂತಹ ವಿಷಯದ ಮೇಲೆ ನಡೆದಂತಹ ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಕಾಂಗ್ರೆಸ್ ಮತ್ತು ಎಡಪಂಥೀಯ ಸಿದ್ಧಾಂತಗಳ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದರು. ನಕ್ಸಲಿಸಂ ಹುಟ್ಟಿದ್ದೇ ಕಾಂಗ್ರೆಸ್ನ ಅಟ್ಟಹಾಸ ಹಾಗೆ ಎಡಪಂಥೀಯರ ಪ್ರಚೋದನೆಯಿಂದ ಅಂತ ಗುಡುಗಿದ್ದಾರೆ. गांव में एक स्कूल बनाने की मुहिम चली, बस्तर के अंदर हर गांव में राशन की दुकान खोलने की मुहिम चली, हर तहसील पंचायत में पीएससी सीएससी बने, इनके आधार कार्ड बने, राशन कार्ड बने, 5 किलो अनाज मिल रहा है, गैस के चूल्हे वितरित होते जा रहे हैं. मैं इतना ही पूछना चाहता हूं, नक्सलवाद की जो लोग यहां पर वकीलात कर रहे थे उनको, कि ये 70 से अब तक क्यों नहीं मिला. पूरे देश को तो 2014 में ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷವು ನಕ್ಸಲಿಸಂ ಅನ್ನುವಂತಹ ಅಪಾಯಕಾರಿ ಸಿದ್ಧಾಂತವನ್ನ ಘೋಷಣೆ ಮಾಡಿತು ಅಂತ ಗಂಭೀರ ಆರೋಪವನ್ನ ಅಮಿತ್ ಶಾ ಮಾಡಿದ್ದಾರೆ. ಅದಲ್ಲದೆ ದೇಶದ 12 ರಾಜ್ಯಗಳು ಒಂದು ಕಾಲದಲ್ಲಿ ರೆಡ್ ಕಾರಿಡಾರ್ ಆಗಿದ್ವು. ನೂರಾರು ಯುವಕರು ಮತ್ತು ಭದ್ರತಾ ಸಿಬ್ಬಂದಿ ಈ ಕೆಂಪು ಭಯೋತ್ಪಾದನೆಗೆ ಬಲಿಯಾಗಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ನೇರ ಹೊಣೆ ಅಂತ ಶಾ ಕಿಡಿಕಾರಿದ್ದಾರೆ. ಸ್ವಾತಂತ್ರ್ಯದ ನಂತರದ 75 ವರ್ಷಗಳಲ್ಲಿ 60 ವರ್ಷಗಳ ಕಾಲ ಅಧಿಕಾರ ನಡೆಸಿದ ಕಾಂಗ್ರೆಸ್ ಬುಡಕಟ್ಟು ಸಮುದಾಯದ ಅಭಿವೃದ್ಧಿಗೆ ಯಾಕೆ ಶ್ರಮಿಸಿಲ್ಲ ಅಂತ ಶಾ ಪ್ರಶ್ನೆ ಮಾಡಿದ್ದಾರೆ. ನಿಮ್ಮ ಈ 60 ವರ್ಷಗಳ ಆಡಳಿತದಲ್ಲಿ ಬುಡಕಟ್ಟು ಜನರಿಗೆ ಮನೆ ನೀಡಲಿಲ್ಲ, ಕುಡಿಯೋ ನೀರನ್ನ ಕೊಡಲಿಲ್ಲ, ಶಾಲೆಗಳನ್ನ ಕಟ್ಟಿಕೊಟ್ಟಿಲ್ಲ, ಅವ್ರಿಗೆ ಮೊಬೈಲ್ ಟವರ್ ಹಾಗೆ ಬ್ಯಾಂಕಿಂಗ್ ಸೌಲಭ್ಯ ಏನಿತ್ತಲ್ವ ಅದ್ಯಾವುದೂ ಕೂಡ ಸಿಗದಂತೆ ಮಾಡಿದ್ದೆ ನೀವು. ಈಗ ನೀವೇ ನಮ್ಮನ್ನ ಹೊಣೆಗಾರಿಕೆಯನ್ನ ಕೇಳ್ತಾ ಇದ್ದೀರಾ ಅಂತ ಶಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. मान्यवर, आज बस्तर से नक्सलवाद लगभग समाप्त हो चुका. बस्तर का सिलेक्शन क्यों हुआ? अब ये कह रहे कि अत्याचार के खिलाफ. भाई, अगर स्टेट पहुंचा ही नहीं था, सुनियोजित भेदभाव का वातावरण ही नहीं था, तो वहां अत्याचार कैसे हो गए? अपनी विचारधारा को फैलाने के लिए ವಾಮಪಂಥಿयों ने ಕ್ಷೇತ್ರ को चुना. ಛತ್ತೀಸ್ಗಢದ ಬಸ್ತಾರ್ ಪ್ರದೇಶವು ನಕ್ಸಲರ ಭದ್ರಕೋಟೆ ಆಗಿತ್ತು. ಆದರೆ ಇವತ್ತು ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ ಅಂತ ಶಾ ವಿವರಿಸಿದ್ದಾರೆ. ನಕ್ಸಲಿಸಂ ಅಂದ್ರೆ ಅದು ಅಭಿವೃದ್ಧಿಗಾಗಿ ನಡೆಸುವಂತಹ ಹೋರಾಟ ಅಲ್ಲ, ಬದಲಾಗಿ ಶಸ್ತ್ರಾಸ್ತ್ರವನ್ನ ಹಿಡಿದು ಅಧಿಕಾರವನ್ನ ಕಸಿದುಕೊಳ್ಳುವಂತಹ ಸಂಚು ಅಂತ ಶಾ ಬಣ್ಣಿಸಿದ್ದಾರೆ. ಲೋಕಸಭೆಯಲ್ಲಿ ಶಾ ಅವರ ಈ ಮಾತುಗಳೇನಿತ್ತಲ್ವ ಅದು ಕಾಂಗ್ರೆಸ್ ಸದಸ್ಯರ ಆಕ್ರೋಶಕ್ಕೂ ಸಹ ಕಾರಣ ಆಯಿತು. ಆದರೆ ಅಮಿತ್ ಶಾ ಮಾತ್ರ ಅಂಕಿ ಅಂಶಗಳ ಸಮೇತ ನಕ್ಸಲಿಸಂ ಪತನದ ಕಥೆಯನ್ನ ಸದನದ ಮುಂದೆ ತೆರೆದಿತ್ತು. ಭಾರತವು ಶೀಘ್ರದಲ್ಲೇ ನಕ್ಸಲ್ ಮುಕ್ತ ರಾಷ್ಟ್ರ ಆಗುತ್ತೆ ಅನ್ನುವಂತಹ ಭರವಸೆಯೊಟ್ಟಿಗೆ ಅವರು ತಮ್ಮ ಭಾಷಣವನ್ನ ಮುಕ್ತಾಯಗೊಳಿಸಿದರು. ಇದಾಗಿತ್ತು ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.